ಬಿಟ್ರೆ ಸಾಕು ಐರನ್ ಡೋಮ್ ಅಂತ ಹೇಳ್ತಾ ಇರುತ್ತಲ್ಲ. ಐರನ್ ಡೋಮ್ ಅಂದರೆ ಏನು, ಯಾವ ಥರ ತಡೆಯುತ್ತಪ್ಪ ಇದು ಅಂತ ಇಸ್ರೇಲ್ಗಿರತಕ್ಕಂಥ ದೊಡ್ಡ ಆತ್ಮವಿಶ್ವಾಸ ಯಾವುದು ಅಂತ ಹೇಳಿದ್ರೆ, ನನ್ನ ಬಳಿ ಐರನ್ ಡೋಮ್ ಇದೆ, ಈ ಐರನ್ ಡೋಮನ್ನು ಬ್ರೇಕ್ ಮಾಡಿ, ಅದನ್ನು ಬ್ರೀಚ್ ಮಾಡಿ, ಅದನ್ನು ಉಲ್ಲಂಘಿಸಿ, ಅದನ್ನು ಹಿಮ್ಮೆಟ್ಟಿಸಿ ನಮ್ಮ ದೇಶದ ಮೇಲೆ ಯಾರೂ ದಾಳಿ ಮಾಡೋಕ್ಕಾಗಲ್ಲ ಅಂತ. ಏನಿದು ಹಾಗಾದರೆ ಐರನ್ ಡೋಮ್ ಅಂತ ಹೇಳಿದ್ರೆ ಯಾವ ಥರ ವರ್ಕ್ ಮಾಡುತ್ತೆ? ನಿಮಗೆ ಚೆನ್ನಾಗಿ ನೆನಪಿರಬೇಕು, ಭಾರತದಲ್ಲಿ S-400 ಅಂತ ನಾವು ಬಳಸ್ತಾ ಇದ್ವಿ. ಇದು ಪಾಕಿಸ್ತಾನದ ಕಡೆಯಿಂದ ಬರುತ್ತಿರುವಂತಹ ಅದು ಶುರುವಾದ ತಕ್ಷಣವೇ ಅಲರ್ಟ್ ಆಗಿ ಆ ಒಂದು ಕ್ಷಿಪಣಿಯನ್ನು ಗಗನ ಮಾರ್ಗದಲ್ಲೇ ಹೊಡೆದು ಉರುಳಿಸ್ತಾ ಇತ್ತು ಭಾರತದ S-400. ಇದನ್ನೇ ನಾವು ಸುದರ್ಶನ ಚಕ್ರ ಅಂತ ಕರಿತಾ ಇದ್ವಿ. ಇದನ್ನು ಮೀರಿರ್ತಕ್ಕಂಥ ಒಂದು ವ್ಯವಸ್ಥೆ ಇಸ್ರೇಲಲ್ಲಿ ಇದೆ ಅಂತ. ಏನಿದು ನೋಡಿ, ಐರನ್ ಡೋಮ್ ಅಂತ ಬಂದಾಗ ನೀವು ಇಲ್ಲಿ ಇದನ್ನು ಗಮನಿಸ್ಕೊಳ್ಳಿ. ನೀವೊಮ್ಮೆ ಐರನ್ ಡೋಮ್ ರೆಡಾರ್ ಸಿಸ್ಟಮ್ ಯೂನಿಟ್ ಒಳ ಬರತಕ್ಕಂಥ ಕ್ಷಿಪಣಿಯ ಬಗ್ಗೆ ಪೂರ್ಣ ಮಾಹಿತಿ ಸಂಗ್ರಹ ಮಾಡುತ್ತೆ. ನಿಮಗೆ ಒಂದು ಕಡೆ, ಈಗ ಸಪೋಸ್ ಇರಾನ್ ಕಡೆಯಿಂದ ಬರ್ತಿದೆಯಪ್ಪ ಅಂತ ಅಂದ್ಕೊಳ್ಳಿ. ಇರಾನಿಂದ ಒಂದು ಕ್ಷಿಪಣಿ ನೋಡಿ, ಅಲ್ಲಿಂದ ಇಲ್ಲಿ ಈ ಭಾಗದಲ್ಲಿ ನೀವು ಬಂದಾಗ ಒಂದು ಕ್ಷಿಪಣಿ ಇಲ್ಲಿಂದ ಲಾಂಚ್ ಆಯ್ತಪ್ಪ. ಈ ಕ್ಷಿಪಣಿ ಇಲ್ಲಿಗೆ ಹೀಗೆ ಬರೋಕ್ಕೆ ಶುರುವಾಗುತ್ತೆ. ಇದು ಈ ಕಡೆ ಬಂದು ಏನು ಮಾಡುತ್ತೆ, ನಿಮಗೆ ಇಲ್ಲಿ ಅದರದ್ದು ಒಂದು ಗುರಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಇದನ್ನೇನು ಮಾಡುತ್ತೆ, ನಿಮಗೆ ಮಧ್ಯದಲ್ಲಿ ಕಂಟ್ರೋಲ್ ಸೆಂಟರ್ ಕ್ಷಿಪಣಿಯಿಂದ ನಿಮ್ಗೇನಾಗುತ್ತೆ, ಇಡೀ ಮಾಹಿತಿಯನ್ನು ಕಂಟ್ರೋಲ್ ಸೆಂಟರ್ ಕಲೆಕ್ಟ್ ಮಾಡುತ್ತೆ. ಏನೇನು ಬರ್ತಿದೆಯಪ್ಪ, ಯಾವ ಥರ ಕ್ಷಿಪಣಿ ಇದು, ಇದರ ದೂರ ಎಷ್ಟು, ಇದರ ತಾಕತ್ತೆಷ್ಟು, ಇದರ ರೇಂಜು 1000 ಕಿಲೋಮೀಟ್ರಾ, 1500 ಕಿಲೋಮೀಟ್ರಾ, 70 ಕಿಲೋಮೀಟ್ರಾ, ಅದು ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಕ್ಷಿಪಣಿಯಿಂದ ಏನು ನಮಗೆ ಆಗಬಹುದು ಡೇಂಜರ್, ಭದ್ರತಾ ಬೆದರಿಕೆ ಏನಿದೆ ಅಂತ ಪತ್ತೆ ಹೆಚ್ಚುತ್ತದು. ಈ ಕಂಟ್ರೋಲ್ ಸೆಂಟರ್ ಇರುತ್ತಲ್ಲ, ಅದಕ್ಕೊಂದು ಮಾಹಿತಿ ಸಿಕ್ಕ ತಕ್ಷಣ ನಮಗೇನು ಬೆದರಿಕೆ ಇದೆ, ಇದ್ರ ಯಾವ ಥರ ನಮಗೆ ಹಾನಿ ಮಾಡಬಹುದು ಅಂತ ಮೊದಲಿಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡುತ್ತದು. ಮಿಸೈಲ್ ಫೈರಿಂಗ್ ಯೂನಿಟ್ ಅಪಾಯ ಎದುರಾಗಲಿಕ್ಕಿಂತ ಮುಂಚಿತವಾಗಿ ಆಕಾಶದಲ್ಲೇ ಕ್ಷಿಪಣಿಯನ್ನು ಧ್ವಂಸ ಮಾಡಿ ಹಾಕುತ್ತೆ. ನೋಡಿ, ನಿಮ್ಗೇನಾಗುತ್ತೆ, ನಿಮಗೆ ಈ ಥರದ ಮಾಹಿತಿ ಬಂದ ತಕ್ಷಣ ಇಲ್ಲೇನು ಮಾಡುತ್ತೆ, ನಿಮಗೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಮಿಸೈಲ್ ಫೈರಿಂಗ್ ಯೂನಿಟ್ ಒಂದಿದೆ. ಇದು ಮಿಸೈಲ್ ಫೈರಿಂಗ್ ಯೂನಿಟ್, ಈ ಯೂನಿಟ್ ಇದೆಯಲ್ಲ, ಇದು ಮಿಸೈಲ್ ಫೈರಿಂಗ್ ಯೂನಿಟ್. ನೋಡಿ, ಇದು ಈ ಕಡೆಯಿಂದ ಒಂದು ಬಾಣ ಬಂತು ಅಂತ ಅಂದ್ಕೊಳ್ಳಿ, ಕ್ಷಿಪಣಿ ಒಂದು ಬಂದಿದೆ ಈ ಕಡೆಯಿಂದ ಬಂದಿದೆಯಲ್ಲ, ಇದಕ್ಕೇನು ಮಾಡುತ್ತೆ, ಅದು ಕೌಂಟರ್ ಆಗಿ ಇದು ಮಾಹಿತಿ ಸಂಗ್ರಹ ಮಾಡಿರುತ್ತೆ. ಅದರದ್ದು ತಾಕತ್ತೇನು ಅಂತ ಇದು ಹೇಳಿರುತ್ತೆ ನಿಮಗೆ. ತಾಕತ್ತು ಹೇಳಿದ ತಕ್ಷಣ ಇಲ್ಲಿ ಮಿಸೈಲ್ ಫೈರಿಂಗ್ ಯೂನಿಟ್ ಇದೆಯಲ್ಲ, ಇದೇನು ಮಾಡುತ್ತೆ, ಅದಕ್ಕೆ ಒಂದು ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ರೆಡಿ ಮಾಡಿಕೊಂಡು ಅದ್ರ ತಾಕತ್ತು ಶಕ್ತಿ, ಯಾಕಂದರೆ ಅವ್ರು ಎಷ್ಟೋ ದೂರದ್ದು ಮಾಡಿದಾಗ ಇವರೇನೋ ಮಾಡೋಕ್ಕಾಗಲ್ಲ, ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದನ್ನೇ ಇಲ್ಲಿಂದ ನಿಮಗೊಂದು ಲಾಂಚ್ ಆಗುತ್ತೆ. ನೋಡಿ, ಈ ಭಾಗದಿಂದ ನಿಮಗೆ ಇಲ್ಲಿ ಲಾಂಚ್ ಆದ ತಕ್ಷಣ ಇದೇನು ಮಾಡುತ್ತಿಲ್ಲಿ ಮುಂಭಾಗ ನಿಮ್ಗೆ ಹೋಗಿ ಇದು ಅದನ್ನು ನಿಮಗೆ ಹೊಡೆದು ಉರುಳಿಸುತ್ತೆ ಅಂತ ಹೇಳಿ. ಹಾಗಾಗಿ ಏನಾಗುತ್ತೆ, ಆಕಾಶದಲ್ಲಿಯೇ ಈ ಕ್ಷಿಪಣಿ ನೋಡಿ ಈ ಭಾಗದಲ್ಲಿ ಧ್ವಂಸ ಆಗಿಬಿಡುತ್ತೆ ಅಂತ. ಅವಾಗೇನಾಗುತ್ತೆ, ನಿಮಗೆ ಇಸ್ರೇಲ್ಗೆ ಡ್ಯಾಮೇಜ್ ಆಗಬೇಕಾಗಿತ್ತಲ್ಲ, ಆ ಡ್ಯಾಮೇಜ್ ಆಗಲ್ಲ. ಈ ಪ್ರತಿಬಂಧಕ ಮಿಸೈಲ್ ಒಳಬರ್ತಾ ಇರತಕ್ಕಂಥ ಶತ್ರು ಕ್ಷಿಪಣಿಯನ್ನು ಗಗನ ಮಾರ್ಗದಲ್ಲೇ ಹೊಡೆದು ಹಾಕಿಬಿಡುತ್ತೆ ಅಂತ. ಇನ್ನು ಐರನ್ ಡೋಮ್, ಈ ರಕ್ಷಾ ಕವಚ ಹೇಗಪ್ಪ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ, ನೋಡಿ, ಈ ರಕ್ಷಾ ಕವಚದಲ್ಲಿ ಒಂದು 3 ಲೇಯರ್ಗಳು ಬರ್ತವೆ. ಈ ಐರನ್ ಡೋಮ್ ವಿಚಾರಕ್ಕೆ ನಾವು ಬರೋಣ. ಲೇಯರ್ 1, ಲೇಯರ್ 2, ಲೇಯರ್ 3 ಅಂತ ನಾವು ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಐರನ್ ಡೋಮ್ 70 ಕಿಲೋಮೀಟರ್ವರೆಗಿನ ರಕ್ಷಾ ಕವಚ. ನೋಡಿ, ಈಗ ಏನಾಗುತ್ತೆ, ನಿಮಗೆ ತೀರಾ 70 ಕಿಲೋಮೀಟರ್ ಹತ್ತಿರ ಬಂದಾಗ ಅದನ್ನು ಧ್ವಂಸ ಮಾಡಬೇಕು ಅಂಥೇಳಿ ಒಂದು ಸಿಸ್ಟಮ್ ಇಲ್ಲಿರುತ್ತೆ. ಇನ್ನೇನು ನಮ್ಮ ದೇಶಕ್ಕೆ 70 ಕಿಲೋಮೀಟರ್ ದೂರದಲ್ಲಿ ಇದಿದೆ, ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ ಇರುವಂತ ಬಂದಾಗ, ಆ 70 ಕಿಲೋಮೀಟರ್ಗೆ ಬಂದಾಗ ಒಂದು ಕ್ಷಿಪಣಿ ಅದನ್ನು ಹೊಡೆದು ಹಾಕಿಬಿಡುತ್ತೆ. ಸೊ ಅಪಾಯ ಆಗಲ್ಲ ನಮಗಿಲ್ಲಿ ಅಂತ. ಲೇಯರ್ 2 ಇಲ್ಲಿ ಬರುತ್ತೆ ನಿಮಗೆ. ಲೇಯರ್ 2 ಇದೆಯಲ್ಲ, ಇದು ಡೇವಿಡ್ಸ್ ಸ್ಲಿಂಗ್ ಅಂತ ಹೇಳಿ ಇದೇನು ಮಾಡುತ್ತೆ ನಿಮಗೆ, ಇದು ಕೂಡ ಅಕಸ್ಮಾತ್ ಇದನ್ನು ಫಸ್ಟ್ ದಾಟ್ಕೋಬೇಕಲ್ಲ, ಅದು 300 ಕಿಲೋಮೀಟರ್ವರೆಗಿನ ರಕ್ಷಾ ಕವಚ ಇದು. ನೋಡಿ, ಇಲ್ಲಿ ಹಂತವಾಗಿ ಇವರು ರೆಡಿ ಮಾಡ್ಕೊಂಡಿರ್ತಾರೆ. ನಿಮ್ಗೆ ಇಲ್ಲಿ ಬಾಟಮಲ್ಲಿ ಬರ್ತಕ್ಕಂಥದ್ದು ಲೇಯರ್ 1. ಇದು ತೀರಾ ಹತ್ತಿರ ಬಂದೇ ಬಿಟ್ಟಿದ್ದಾನೆ ಶತ್ರು ಅಂತ ಬಂದಾಗ ಇದೇನು ಮಾಡುತ್ತೆ, ನಿಮಗೆ ಆಕ್ಟಿವ್ ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ, ಇದು 70 ಕಿಲೋಮೀಟರ್ ದೂರದಲ್ಲೇ ಇದು ಧ್ವಂಸ ಮಾಡಿ ಹಾಕಿಬಿಡುತ್ತೆ. ಇದ್ರ ಮೇಲೆ ಬರುತ್ತೆ ಡೇವಿಡ್ ಸ್ಲಿಂಗ್ಸ್ ಅಂತ ಹೇಳಿ. ಡೇವಿಡ್ ಸ್ಲಿಂಗ್ ಇದೇನು ಮಾಡುತ್ತೆ, ನಿಮಗೆ 300 ಕಿಲೋಮೀಟರ್ ಇಸ್ರೇಲಿಂದ 300 ಕಿಲೋಮೀಟರ್ ದೂರದಲ್ಲಿ ಇದೆಯಪ್ಪ ಒಂದು ಕ್ಷಿಪಣಿ ಬರ್ತಾ ಇದೆ, ಅದನ್ನೇನು ಮಾಡಿಬಿಡುತ್ತೆ, ಅದನ್ನು ಧ್ವಂಸ ಮಾಡಿ ಹಾಕಿಬಿಡುತ್ತೆ 300 ಕಿಲೋಮೀಟರ್ ದೂರದಲ್ಲಿಯೇ. ಇನ್ನು ನೆಕ್ಸ್ಟ್ ಬಂದಾಗ ನಮಗೆ ಲೇಯರ್ 3. ಈ ಲೇಯರ್ 3 ಏನಾಗುತ್ತೆ, ನಿಮಗೆ ಆ್ಯರೋ ಸಿಸ್ಟಮ್ ಅಂತ ಬರುತ್ತೆ. ನೋಡಿ, ಮೇಲ್ಭಾಗದಲ್ಲಿ ಆ್ಯರೋ ಸಿಸ್ಟಮ್ ಇದೇನು ಮಾಡುತ್ತೆ, ನಿಮಗೆ 2400 ಕಿಲೋಮೀಟರ್ವರೆಗೆ ರಕ್ಷಾ ಕವಚವಾಗಿ ಇಸ್ರೇಲನ್ನು ಕಾಪಾಡುತ್ತೆ. ಇದೇನು ಬರೀ 1500 ಕಿಲೋಮೀಟರ್ ತಾನೇ ಇರೋದು, ಇರಾನ್ಗೂ ಇಸ್ರೇಲ್ಗೂ ಡಿಸ್ಟೆನ್ಸು 2400 ಕಿಲೋಮೀಟರ್. ಯಾಕೆ ಅಂದರೆ ಬರೀ ಇಸ್ರೇಲ್ಗೆ ಇರಾನ್ ಮಾತ್ರ ಶತ್ರು ಅಲ್ವಲ್ಲ, ಟರ್ಕಿಯಿಂದ ಯಾರೋ ಹಾರಿಸಬಹುದು, ಈಜಿಪ್ಟಿಂದ ಯಾರೋ ಹಾರಿಸಬಹುದು, ಸೌದಿಯಿಂದ ಯಾರೋ ಹಾರಿಸಬಹುದು, ಇನ್ಯಾವುದೋ ಒಂದು 2500 ಕಿಲೋಮೀಟರ್ ದೂರದಿಂದ ಯಾರೋ ಹಾರಿಸಬಹುದು. ಆಗ ಆ ಎಲ್ಲವನ್ನು ಕೂಡ ಈ 3 ಹಂತದ ಕವಚ ಇದೆಯಲ್ಲ, ಉಕ್ಕಿನ ಕೋಟೆ ಅಥವಾ ಕಬ್ಬಿಣದ ಕೋಟೆ ಇದೆಯಲ್ಲ, ಇದು ನಮ್ಮನ್ನು ಕಾಪಾಡುತ್ತೆ ಅಂತ. ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಮೆಟಲನ್ನು ಬಳಸ್ಕೊಂಡು ಈ ಐರನ್ ಡೋಮ್ ಕಟ್ಟಿರೋದಲ್ಲ.
ಈ ಒಂದು ವ್ಯವಸ್ಥೆ ಇರುತ್ತಲ್ಲ, ಒಂದು ಕಡೆ ಕ್ಷಿಪಣಿ ಅಲ್ಲಿಂದ ಲಾಂಚ್ ಆಗುತ್ತೆ ಅಂದ್ಕೊಳ್ಳಿ, ಶತ್ರು ದೇಶದ ಕಡೆಯಿಂದ ಅದನ್ನು ಐಡೆಂಟಿಫೈ ಮಾಡುತ್ತೆ. ಆ ಕ್ಷಿಪಣಿ ತಾಕತ್ತೇನು, ಅದು ಬಿದ್ದರೆ ಎಷ್ಟು ಡ್ಯಾಮೇಜ್ ಮಾಡಬಲ್ಲದು, ಅದರದ್ದು ಏನು ಶಕ್ತಿಯೊಂದಿಗೆ ಬರ್ತಾ ಇದೆ, ಯಾವ ವೇಗದಲ್ಲಿ ಬರ್ತಾ ಇದೆ, ಅದಕ್ಕೆ ಪ್ರತ್ಯಸ್ತ್ರವಾಗಿ ಇವ್ರ ಬಳಿ ಕೂಡ ಎಲ್ಲ ಹಂತದ ಕ್ಷಿಪಣಿ ಎಲ್ಲ ಹಂತದ ಒಂದು ಲೋಡ್ ಇಲ್ಲೂ ಕೂಡ ಆಗಿರುತ್ತೆ. ಅಲ್ಲಿ ಯಾವ್ದು ಬರುತ್ತೋ ಅದನ್ನು ಆಕಾಶದಲ್ಲಿ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಹಾಕಿಬಿಡುತ್ತೆ ಇದು ಅಂತ ಒಂದು ವ್ಯವಸ್ಥೆಯನ್ನು ಇಲ್ಲಿ ಒಂದು ಕಡೆ ಐರನ್ ಡೋಮ್ ಮಾಡ್ಕೊಂಡಿದೆ. ಇನ್ನೊಂದು ಕಡೆ ನೆಕ್ಸ್ಟ್ ಲೇಯರ್ ಬರೋಣ. ಇಲ್ಲಿ ಐರನ್ ಡೋಮ್ ಡಿಟೆಕ್ಷನ್ ಮತ್ತು ಟ್ರ್ಯಾಕಿಂಗ್ ರೆಡಾರ್ ಇದೇನು ಮಾಡುತ್ತೆ ಇಲ್ಲಿ ಚೆಕ್ ಮಾಡ್ಕೋಬೇಕು ನಾವು. ಐರನ್ ಡೋಮ್ ಡಿಟೆಕ್ಷನ್ ಮತ್ತು ಟ್ರ್ಯಾಕಿಂಗ್ ರೆಡಾರ್, ಒಂದು ಕಡೆ ಪತ್ತೆ ಹಚ್ಚೋದು, ಒಂದು ಕಡೆ ಎಲ್ಲಿಂದ ಉಡಾಯಿಸಲ್ಪಟ್ಟಿದೆ, ಎಲ್ಲಿಂದ ಅದು ಲಾಂಚ್ ಆಯಿತು, ಇದು ಒಂದು ಕಡೆ ಅದನ್ನು ಡಿಟೆಕ್ಷನ್ ಮಾಡೋದು. ಟ್ರ್ಯಾಕಿಂಗ್, ಅದು ಯಾವ ರೀತಿಯಲ್ಲಿ ಬರ್ತಾ ಇದೆ, ಅದರ ಕಥೆ ಏನಿದೆ, ಇದು ರೀತಿಯಲ್ಲಿ ಟ್ರ್ಯಾಕ್ ಮಾಡೋಕ್ಕೆ ಒಂದು ರೆಡಾರ್ ಇವ್ರ ಬಳಿ ಇರುತ್ತೆ. ಐರನ್ ಡೋಮ್ ಈ ಒಂದು ಸಿಸ್ಟಮನ್ನು ಕೂಡ ಒಳಗೊಂಡಿರುತ್ತೆ ಅಂತ ಹೇಳಿ. ಒಂದು ಕ್ಷಿಪಣಿ ಆಯ್ತಪ್ಪ, ಯಾರೋ ಉಡಾಯಿಸ್ಬಿಟ್ರು, ಅಲ್ಲಿ ಉಡಾಯಿಸ್ಬಿಟ್ಟಾಗ ಎಲ್ಲಿಂದ ಉಡಾವಣೆ ಆಗಲ್ಪಟ್ಟಿದೆ, ಅದು ಯಾವ ವೇಗದಲ್ಲಿ ಬರ್ತಾ ಇದೆ, ಯಾವ ವಿಷಯವನ್ನು ಯಾವ ಪ್ಲೇಸನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದೆ, ಪೂರ್ತಿ ಇದನ್ನು ಟ್ರ್ಯಾಕ್ ಮಾಡಿ ಇಟ್ಕೊಳ್ತಾರೆ. ಜೊತೆಗೆ ಬ್ಯಾಟಲ್ ಮ್ಯಾನೇಜ್ಮೆಂಟ್ ಕಂಟ್ರೋಲರ್ BMC ಅಂತ ಕರೀತಾರೆ ಇದನ್ನು. ಈ ಕ್ಷಿಪಣಿ ಒಂದು ಉಡಾವಣೆ ಆಗಿದೆ ಆ ಕಡೆಯಿಂದ ಅಂದಾಗ ಬ್ಯಾಟಲ್ ಮ್ಯಾನೇಜ್ಮೆಂಟ್ ಕಂಟ್ರೋಲರ್ BMC ಇರುತ್ತಲ್ಲಿ. ರಾಕೆಟ್ ಲಾಂಚರ್, ಇದನ್ನು ನಾವು ಚೆಕ್ ಮಾಡ್ಕೋಬೇಕಿಲ್ಲಿ. ರಾಕೆಟ್ ಲಾಂಚರ್ ಮಿಸೈಲ್ ಫೈರಿಂಗ್ ಯೂನಿಟ್ BMC. ಇಂಟರ್ಸೆಪ್ಟರ್ ವಾರ್ ಹೆಡ್ ಐರನ್ ಬೀಮ್. ನೋಡಿ, ನಿಮಗೆ ಆ ಥರದ ಕ್ಷಿಪಣಿ ಒಂದು ಬಂದ ತಕ್ಷಣ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತೆ, ಇಲ್ಲಿ ಅದನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇನ್ನೊಂದು ಅದ್ಭುತ ಅಂತ ಹೇಳಿದ್ರೆ ಈ ಐರನ್ ಡೋಮ್ನ ವಿಚಾರದಲ್ಲಿ 2 ಕೆಲಸ ಮಾಡುತ್ತೆ ಇದು. ಆಯ್ತಪ್ಪ, ಒಂದು ಕ್ಷಿಪಣಿ ಅಲ್ಲಿಂದನೋ ಉಡಾಯಿಸ್ಬಿಟ್ಟಿದ್ದಾರೆ ಅವರು, ನಮ್ಮ ದೇಶಕ್ಕೆ ಬಂದು ಬೀಳ್ತಾ ಇದೆ ಅಂತ ಬಂದಾಗ ಕ್ಷಿಪಣಿ ಧ್ವಂಸ ಮಾಡಿದ್ರು, ಸರಿ, ಇನ್ನೂ ಒಂದು 2-3 ಲಾಂಚ್ ಮಾಡ್ತಾರೆ ಅವರು, ಇನ್ನೂ 4-5 ಲಾಂಚ್ ಮಾಡ್ತಾರೆ, ಇನ್ನೂ 20-25 ಲಾಂಚ್ ಮಾಡ್ತಾರೆ. ಅವಾಗ ಏನು ಮಾಡಬೇಕು, ಇದೇನು ಮಾಡುತ್ತೆ ಅಂದರೆ ಒಂದರ ಕೆಲಸ ಏನು ಅಂತ ಹೇಳಿದ್ರೆ ಕ್ಷಿಪಣಿ, ಏಕೆಂದರೆ ಇದರಲ್ಲಿ ನೋಡಿ ಅಷ್ಟು ಲೋಡ್ ಆಗಿರುತ್ತೆ ನಿಮಗೆ, ಅಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು, ಅದರಲ್ಲಿರ್ತಕ್ಕಂಥದ್ದು ಅಷ್ಟು ಕ್ಷಿಪಣಿಗಳೇ ನೀವು ನೋಡಿ ಇಲ್ಲಿ ಒಂದು 10-15 ಥರ ಲೋಡ್ ಆಗಿರುತ್ತೆ ಇಲ್ಲಿ. ಇದೇನು ಮಾಡುತ್ತೆ, ಒಂದರ ಕೆಲಸ ಏನು ಅಂದರೆ ಕ್ಷಿಪಣಿನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಹೊಡೆಯೋದು. ಇನ್ನೊಂದರ ಕೆಲಸ ಏನು ಅಂತ ಹೇಳಿದ್ರೆ ಕ್ಷಿಪಣಿ ಎಲ್ಲಿಂದ ಉಡಾಯಿಸಲ್ಪಟ್ಟಿತ್ತಲ್ಲ ಆ ನೆಲೆನೇ ಧ್ವಂಸ ಮಾಡೋದು. ಯಾವ ಸ್ಪಾಟಿಂದ ಕ್ಷಿಪಣಿ ಉಡಾವಣೆ ಆಗಲ್ಪಟ್ಟಿರುತ್ತಲ್ಲ ಅದನ್ನು ಇದು ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಇದನ್ನು ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಐರನ್ ಡೋಮ್ ಅನ್ನೋ ಒಂದು ಸಿಸ್ಟಮ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ನಮ್ಮನ್ನು ಯಾರು ಹೊಡೆದು ಹಾಕೋಕ್ಕಾಗಲ್ಲ. ನೋಡಿ, ನಮ್ಮ S-400 ಸುದರ್ಶನ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಲ್ವಾ, ಅದಕ್ಕಿಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಇಸ್ರೇಲ್ ಬಳಿ ಇದೆ. ಅದು ನಿಮಗೆ ಒಮ್ಮೆ ಒಂದು ಟ್ರ್ಯಾಕ್ ಮಾಡುತ್ತೆ ಅದು ಸಿಸ್ಟಮ್ಮು. ಅದರಿಂದ ಇದು ಒಂಥರ ಕಂಟ್ರೋಲ್, ಇದು ಇಲ್ಲಿಂದ ಎಲ್ಲಿಂದ ಉಡಾವಣೆ ಆಯಿತು, ಯಾವ ಥರ ಮಿಸೈಲ್ ಬರ್ತಾ ಇದೆ ನಮ್ಮ ಕಡೆಗೆ, ಇದೆಲ್ಲವನ್ನು ಈ ಕಂಟ್ರೋಲ್ ರೂಮ್ ಇರುತ್ತಲ್ಲ ಇದು ಇಲ್ಲಿ ಟ್ರ್ಯಾಕ್ ಮಾಡಿ ಇಟ್ಕೊಳ್ಳುತ್ತೆ. ಟ್ರ್ಯಾಕ್ ಮಾಡಿ ಇಟ್ಕೊಂಡು ಈ ಒಂದು ಮಾಹಿತಿಯನ್ನು, ಇಂಥದ್ದು ಬರ್ತಾ ಇದೆಯಪ್ಪ, ನನ್ನ ರೆಡಾರಲ್ಲಿ ಇಂಥದ್ದು ಗೋಚರವಾಗ್ತಾ ಇದೆ, ನೀನು ರೆಡಿಯಾಗು ಅಂಥೇಳಿ ಕ್ಷಿಪಣಿ ಅಲ್ಲೇನು ಕಂಟ್ರೋಲ್ ರೂಮಿಂದ ಒಂದು ಮೆಸೇಜ್ ಬಂದ ತಕ್ಷಣ ರಾಕೆಟ್ ಲಾಂಚರ್ ರೆಡಿಯಾಗಿಬಿಡುತ್ತೆ ಅಲ್ಲಿ. ನೋಡಿದ್ದು ರಾಕೆಟ್ ಲಾಂಚರ್ ಇದು ರೆಡಿಯಾದಾಗ ಒಂದು ಕ್ಷಿಪಣಿಯನ್ನು ಹೊಡೆದು ಹಾಕುತ್ತೆ. ಇನ್ನೊಂದೇನು ಕೆಲಸ ಮಾಡುತ್ತೆ ಅಂದರೆ ಆ ಕ್ಷಿಪಣಿ ಎಲ್ಲಿಂದ ಉಡಾಯಿಸಲ್ಪಟ್ಟಿತ್ತು ಅದನ್ನು ಹೊಡೆದು ಹಾಕುತ್ತೆ. ಇಸ್ರೇಲ್ ಯಾವಾಗಲೂ ಹೇಳ್ತಿರೋದೇನು ಅಂದರೆ, ಈ ನಾವು ಇರಾನ್ನ ವಾಯು ಪ್ರದೇಶ ಇದೆಯಲ್ಲ, ನಮ್ಮ ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ದೀವಿ, ನಾವು ಅದನ್ನು ಅನೇಕ ಕ್ಷಿಪಣಿಗಳು ಉಡ್ಡಯಿಸುವಂಥ ನೆಲೆಯನ್ನು ನಾವು ಹಾಳು ಮಾಡಿದ್ದೀವಿ, ಅವ್ರ ರಾಕೆಟ್ಗಳನ್ನೇ ನಾವು ಧ್ವಂಸ ಮಾಡಿ ಹಾಕಿದ್ದೀವಿ, ಆ ನೆಲೆಗಳೇ ಧ್ವಂಸ ಮಾಡಿ ಹಾಕಿಬಿಟ್ಟಿದ್ದೀವಿ ನಾವು ಅಂತ ಇಸ್ರೇಲ್ ಬೀಗ್ತಾ ಇದೆ. ಕಾರಣ ಇದೇನೆ, ಅದಕ್ಕೆ ಐರನ್ ಡೋಮ್ ಸಿಸ್ಟಮ್ ಒಂದು ಕಾರಣ ಆಗುತ್ತೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದಾಗ ಇಷ್ಟೆಲ್ಲ ಇದ್ದು ಏನಕ್ಕೆ, ಯಾಕಪ್ಪ ಇವರು ಹಾಗಾದರೆ ಇಸ್ರೇಲ್ ಮೇಲೆ ಕ್ಷಿಪಣಿ ಬಿದ್ದುಬಿಡ್ತಲ್ಲ ಕೊನೆಗೂ, ಏನು ಐರನ್ ಡೋಮ್ ಅಂದರು, ಹಾಗಂದ್ರು ಹೀಗಂದ್ರು, ಇದು ಯಾಕೆ ಅಂತ ಹೇಳಿದ್ರೆ ಏಕಕಾಲಕ್ಕೆ 270, 25, 30, 35 ಈ ಥರದ ಕ್ಷಿಪಣಿಗಳು ಬಂದುಬಿಟ್ಟಾಗ ಅದನ್ನು ಟ್ರ್ಯಾಕ್ ಮಾಡಿ ಹೊಡೆಯುವಷ್ಟರಲ್ಲೇ ಇನ್ಯಾವುದೋ ಒಂದು ಮಿಸ್ ಆಗಿಬಿಡುತ್ತೆ ಅಂತ, ಇನ್ಯಾವುದೋ ಮಿಸ್ ಆಗಿಬಿಟ್ಟು ಒಳಗಡೆ ಪ್ರವೇಶ ಮಾಡಿಬಿಡುತ್ತೆ ಅದು ಅಂತ, ಆಗ ಇದು ಡ್ಯಾಮೇಜ್ ಆಗುತ್ತೆ. ಏಕಕಾಲಕ್ಕೆ ಬಿಟ್ಬಿಟ್ಟಾಗ ವೇವ್ ಅಂತ ಕರೀತಾರೆ, ಅದು 200 ಕ್ಷಿಪಣಿಗಳ ಒಂದಷ್ಟು ವೇವ್ ಬಿಟ್ಟುಬಿಡ್ತಾರೆ ಒಟ್ಟೊಟ್ಟಿಗೆ. ನಿಮಗೇನು ಕ್ಷಿಪಣಿಗೇನು ಕಡಿಮೆ ಖರ್ಚಾಗಲ್ಲ, ಅದು ಇರಾನ್ ಖರ್ಚಿಗೂ ಇಸ್ರೇಲ್ ಖರ್ಚಿಗೂ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಇರಾನ್ ಮಾಡ್ತಿರ್ತಕ್ಕಂಥ ಖರ್ಚಿಗೂ ಇಸ್ರೇಲ್ ಮಾಡ್ತಿರ್ತಕ್ಕಂಥ ಖರ್ಚಿಗೂ ತುಂಬ ವ್ಯತ್ಯಾಸಗಳಿದೆ. ಇಸ್ರೇಲ್ ಖರ್ಚೇ ಜಾಸ್ತಿ ಇರಾನಿಗೆ ನಾವು ಕಂಪೇರ್ ಮಾಡಿಕೊಂಡಾಗ. ಸೊ ಹೀಗಾಗಿ ಅವಾಗೊಂದು ಫೇಲ್ಯೂರ್ ಆಗಬಹುದದು ಅಂತ. ಹೀಗಾಗಿನೇ ಟೆಲ್ ಅವೀವು, ಅದರ ಆಸ್ಪತ್ರೆ ಮೇಲೆ ಬಿದ್ದಂಥ ಕ್ಷಿಪಣಿ, ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಇಲ್ಲಿ ಇರಾನ್ ಬಳಸಿದೆ ಅಂತ ಹೇಳ್ತಾ ಇದ್ದಾರೆ. ಷೇರು ಮಾರುಕಟ್ಟೆ, ಅದರ ಮೇಲೆ ಬಿದ್ದಂಥ ಕಟ್ಟಡದಲ್ಲಿ ಬಿತ್ತಲ್ಲ, ಅದು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಐರನ್ ಬೀಮ್ ಕೂಡ ದೊಡ್ಡ ಒಂದು ಪಾತ್ರವನ್ನು ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಯಲ್ಲಿ ನಿರ್ವಹಿಸ್ತಾ ಇದೆ. ಐರನ್ ಡೋಮ್ ಒಂದು, ಐರನ್ ಬೀಮ್ ಒಂದು. ಆ ಐರನ್ ಬೀಮನ್ನು ಕೂಡ ನಾವಿದೀಗ ಅದು ಹೇಗೆ ಕಾರ್ಯಾಚರಿಸುತ್ತೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ನೆಕ್ಸ್ಟ್ ಬಂದಾಗ ಈಗ ಇವ್ರಿಬ್ಬರ ಬಗ್ಗೆ ತಿಳ್ಕೊಬೇಕಲ್ಲ, ಏಕೆಂದರೆ ಒಂದು ದೇಶ ಅಂದರೆ ಆ ದೇಶವನ್ನು ಯಾರು ಆ ಕ್ಷಣದಲ್ಲಿ ಆಳ್ತಾ ಇರ್ತಾರೋ, ಇದು ನೋಡಿ, ಇದು ಐರನ್ ಬೀಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ಇದು ಒಂದು ಕ್ಷಿಪಣಿಗೆ ಇದು ಲೇಸರ್ ಟೆಕ್ನಾಲಜಿ ಮೂಲಕ ವರ್ಕ್ ಮಾಡುತ್ತಿದ್ದು. ಒಂದು ಕ್ಷಿಪಣಿ ಬಂದುಬಿಟ್ಟಿದೆ,
ಬಂದಾಗ ನಾವು ಅದನ್ನು ಧ್ವಂಸ ಮಾಡಬೇಕು ಅಂದಾಗ ಆ ಲೇಸರ್ ಅದನ್ನು ಪತ್ತೆ ಹಚ್ಚುತ್ತದು. ಆ ಲೇಸರ್ ಸರಿಯಾಗಿ ಅಲ್ಲಿ ಗುರಿ ಇಟ್ಟು ಅಲ್ಲಿ ಅದನ್ನು ಸ್ಟ್ರೈಕ್ ಮಾಡುತ್ತದು ಅಂತ. ಒಂದು ಮಿಸ್ ಆಗಬಹುದು, 2 ಮಿಸ್ ಆಗಬಹುದು, ಯಾಕೆಂದರೆ 4 ಇರುತ್ತೆ ಇಲ್ಲಿ, ಅದು ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈ ಐರನ್ ಬೀಮನ್ನು, ಐರನ್ ಡೋಮನ್ನು ಎಲ್ಲವನ್ನೂ ದಾಟಿಕೊಂಡು ಬಂದಿದೆ ಅಂತ ಹೇಳಿದಾಗ ಅದು ತುಂಬ ಕ್ಷಿಪಣಿಗಳನ್ನು ಲಾಂಚ್ ಮಾಡಿದ್ದಾಗ ಈ ಥರ ಆಗುತ್ತೆ ಅಂತ ಕೂಡ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇರಲಿ, ನೆಕ್ಸ್ಟ್ ನಾವಿದೀಗ ಇಸ್ರೇಲ್ ಪ್ರಧಾನಿ ವಿಚಾರ ಬಂದಾಗ 1996, 2009, 2022 ಇಲ್ಲಿ ಬರೋಣ. ನಾವಿಲ್ಲಿ ಬೆಂಜಮಿನ್ ನೆತನ್ಯಾಹು ಕತೆ ನೋಡೋಣ. ನಾವಿಲ್ಲಿ 3 ಬಾರಿ ಇಸ್ರೇಲ್ನ ಪ್ರಧಾನಿಯಾಗಿ ಇವರು ಆಯ್ಕೆಯಾಗಿರೋದು. 1996 ಇಸ್ರೇಲ್ ಇತಿಹಾಸದಲ್ಲಿಯೇ ನೇರವಾಗಿ ಆಯ್ಕೆಯಾದಂಥ ಮೊಟ್ಟ ಮೊದಲ ಪ್ರಧಾನಿ ಇವರು. ಇಸ್ರೇಲ್ ಸ್ವತಂತ್ರ ಆಯ್ತಲ್ಲ, ಇದಾದ ಮೇಲೆ ಅತಿ ಹೆಚ್ಚು ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ. ಇಸ್ರೇಲ್ ಒಗ್ಗೂಡಿಸಿದ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ನೆತನ್ಯಾಹು ಒಬ್ಬರಾಗಿದ್ದಾರೆ. 2021 ಕ್ರಿಮಿನಲ್ ಅಪರಾಧಗಳಿಂದ ಪ್ರಪಂಚದ ಹೆಚ್ಚು ಕುಖ್ಯಾತಿ ಪಡ್ಕೊಂಡಂತಹ ನಾಯಕ. ಇಸ್ರೇಲ್ ಇತಿಹಾಸದಲ್ಲಿಯೇ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಎಂಬ ಪಟ್ಟವನ್ನು ಕೂಡ ಅಲಂಕರಿಸ್ತಾರೆ ಇವರು. ಪ್ರಧಾನಿಯಾದ ಮೊದಲ ವರ್ಷನೇ ಸಿರಿಯಾದೊಂದಿಗೆ ಸಂಬಂಧ ಹಳಸೋಗುತ್ತೆ. ನೆತನ್ಯಾಹುವಿನ ಪ್ಯಾಲೆಸ್ತೀನಿ ಶಾಂತಿ ಒಪ್ಪಂದ ಇಸ್ರೇಲ್ ಮುಳುವಿಗೆ ಕಾರಣ ಅಂತ ಹೇಳ್ತಾರೆ. ಶಾಂತಿ ಒಪ್ಪಂದದಲ್ಲಿ 40% ಪ್ರದೇಶ ಪ್ಯಾಲೆಸ್ತೀನಿಯರ ಪಾಲಾಗಿಬಿಡುತ್ತೆ. ಅವತ್ತಿನ ಶಾಂತಿ ಒಪ್ಪಂದವೇ ಈಗ ಶತ್ರು ರಾಷ್ಟ್ರಗಳನ್ನು ದುಪ್ಪಟ್ಟು ಮಾಡಿ ಹಾಕಿದೆ. ಇಲ್ಲಿ ಇಸ್ರೇಲ್ ಸ್ವತಂತ್ರ ಆದ ಮೇಲೆ ಹಮಾಸ್ ಯುದ್ಧ ಅತ್ಯಂತ ಮಾರಕ ದಾಳಿ ಆಗುತ್ತೆ. ಹಮಾಸ್ ದಾಳಿ ನಂತರ ಇರಾನ್ ಜೊತೆ ಪರಮಾಣು ದಾಳಿ ಇದೀಗ ಶುರುವಾಗಿದೆ. ಇದು ಒಂದು ಕಡೆ ನೆತನ್ಯಾಹು ಕತೆ. ಆದರೆ ನಾವು ಇನ್ನೊಂದು ಕಡೆ ಖಮೇನಿ ನೋಡಬೇಕಾಗತ್ತೆ. ಖಮೇನಿ ಯಾಕೆ ಈ ಥರ ಆಯಿತು? ಇರಾನ್ ಹೀಗಿರಲಿಲ್ಲ. ಅಮೆರಿಕಕ್ಕೆ ಸರಿಸಮನಾಗಿ ಫ್ಯಾಷನ್ ಜಗತ್ತಿನಲ್ಲಿ, ಆಧುನಿಕತೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇತ್ತು. ಅಲ್ಲಿಗೇನು ಬಂತು ಅಂದರೆ ಈ ಮೂಲಭೂತವಾದದ ಒಂದು ರೋಗ ಬಂತು ಅಲ್ಲಿಗೆ. ಅಲ್ಲಿವರೆಗೂ 1979ವರೆಗೂ ಚೆನ್ನಾಗೇ ಇತ್ತದು. ಮೂಲಭೂತವಾದದ ಒಂದು ವ್ಯಾಧಿ ಇದೆಯಲ್ಲ, ಈ ವ್ಯಾಧಿ ಏನು ಮಾಡ್ತು, ಈ ದೇಶವನ್ನು ಹಾಳು ಮಾಡೋಕ್ಕೆ ಶುರು ಮಾಡ್ತು. ಕಟ್ಟರ ಮುಸ್ಲಿಂವಾದಿ, ಕೇವಲ ಒಂದೇ ಕೋಣೆಯ ಬಡ ಕುಟುಂಬದಲ್ಲಿ ಜೀವನ ಮಾಡಿದಂಥ ಒಂದು ಫ್ಯಾಮಿಲಿ ಇದು. 5 ವರ್ಷದಲ್ಲೇ ತತ್ವಶಾಸ್ತ್ರ, ಇಸ್ಲಾಮಿಕ್ ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ ಕಲಿತಂಥ ಹೆಗ್ಗಳಿಕೆ ಈ ವ್ಯಕ್ತಿಗಿದೆ. ಪ್ರಗತಿಪರ ಪ್ರವಚನಗಳ ಕಾರಣದಿಂದಾಗಿ 1975ನಲ್ಲಿ 6 ಬಾರಿಗೆ ಬಂಧನ ಆಗ್ತಾರೆ. 6ನೇ ಬಾರಿಗೂ ಅರೆಸ್ಟ್ ಆಗ್ತಾರೆ. 5 ವರ್ಷ ಗಡೀಪಾರಾಗ್ತಾರೆ. 1980 ಇಸ್ಲಾಮಿಕ್ ಗಣರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಇದೇ ಖಮೇನಿ. ಹಲವರ ಪೈಕಿ ಖಮೇನಿ ಪ್ರಮುಖರು 1981 ಪ್ರವಚನದ ವೇಳೆಯಲ್ಲಿ ಟೇಪ್ ರೆಕಾರ್ಡರ್ ಬಾಂಬ್ ಸ್ಫೋಟಿಸಿ ಕೊಲೆಗೆ ಟ್ರೈ ಮಾಡಿದ್ರು. ಲೇಖಕ, ಅನುವಾದಕರಾದಂಥ ಖಮೇನಿ